ಈಗಾಗಲೇ ಜಾತಿ ಗಣಗಣತಿಯ ಬಗ್ಗೆ ನಮ್ಮ ಮಹಾಸಭೆಯವರು ಸೂಕ್ತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದು 28ನೇ ಅಕ್ಟೋಬರ್ 2024ರಂದು ರ್ಯಾಡಿಸನ್ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಯಾವ ಕಾರಣಗಳಿಂದ ಆ ತೀರ್ಮಾನ ತಗೊಂಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಅವರು ನಾವು ಈ ವರದಿಯನ್ನು ಒಪ್ಪಲ್ಲ ಅಂತ ಹೇಳಿದ್ದಾರೆ. ಆ ಒಂದು ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸರ್ಕಾರ ಈಗ ವರದಿಯನ್ನು ಬರೀ ಮಂಡಿಸಿದೆ, ಅಭ್ಯಾಸ ಮಾಡಲಿಕ್ಕೆ. ಪೂರ್ತಿ ಎಲ್ಲ ವಿಷಯಗಳು ಬರಲಿ, ಆಮೇಲೆ ಮಹಾಸಭೆ ಮೀಟಿಂಗ್ ಆದಮೇಲೆ ಮತ್ತೆ ಮುಂದಿನ ತೀರ್ಮಾನ ಮಾಡ್ತೀವಿ. ಈಗ ಏನೂ ಇಲ್ಲ, ತೀರ್ಮಾನ ಮಾಡೋದು ತಪ್ಪಾಗುತ್ತೆ. ನೋಡಿ, ಬಹಿರಂಗ ಆಗಬಾರ್ದು ಅಂತ ಯಾರು ಹೇಳೋಕ್ಕಾಗಲ್ಲ. ಸಂತೋಷದಿಂದ ಬಹಿರಂಗ ಮಾಡಲಿ. ಈಗ ಬರೀ ಅಬ್ಸ್ಟ್ರಾಕ್ಟ್ ಬಹಿರಂಗ ಮಾಡಿದ್ದಾರೆ. ಈಗ ದತ್ತಾಂಶ ಅಂದ್ರೆ ಫುಲ್ ಡಾಟಾ ಏನಿದೆ ಅದನ್ನು ಬಹಿರಂಗ ಮಾಡಲಿ. ನಾವು ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ಜನ ಅದನ್ನು ಅಭ್ಯಾಸ ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಏನು ಈಗ ಹೋದ ಚಿನ್ನಪ್ಪ ರೆಡ್ಡಿ ಆಯೋಗಕ್ಕೆ ಹೋಲಿಸಿದ್ರು ಮತ್ತು ಹವಣೂರು ಆಯೋಗಕ್ಕೆ ಹೋಲಿಸಿದ್ರು. ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ. ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ 7.34 ಇತ್ತು, 17.34. ಈಗ 11.09 ಆಗಿದೆ. ಅಂದ್ರೆ 6.32ರಷ್ಟು ಕಡಿಮೆ ಆಗಿದೆ. ತಿಳಿತಾ? ಇನ್ನೊಂದು ಏನು ಮಾಡಿದ್ದಾರೆ, ಈಗ ನಾವಿಗಳು, ಕ್ಷೌರಿಕರು ಅಥವಾ ಅಂಬಿಗರು, ಹೂಗಾರರು, ಉಪ್ಪಾರರು, ಲಿಂಗಾಯತರು ಅಂದಕೂಲೇ ಫಾರ್ವರ್ಡ್ ಗ್ರೂಪ್ನಾಗ ಹಾಕಿದ್ದಾರೆ. ಅವರು ಹಿಂದೂ ಅಂದಕೂಲೇ ಬ್ಯಾಕ್ವರ್ಡ್ ಗ್ರೂಪ್ನಲ್ಲಿ ಹಾಕಿದ್ದಾರೆ. ಈ ರಿಸರ್ವೇಷನ್ ಅಂತಕ್ಕಂಥದ್ದು ವೃತ್ತಿ ಆಧಾರಿತವಾದದ್ದು ಮುಖ್ಯವಾಗಿ. ಆದ್ದರಿಂದ ಲಿಂಗಾಯತ ನಾವಿಗಳಿರಲಿ, ಲಿಂಗಾಯತ ಕುಂಬಾರರಿರಲಿ, ಲಿಂಗಾಯತ ಕಂಬಾರರಿರಲಿ, ಲಿಂಗಾಯತ ಬಡಿಗೇರಿರಲಿ, ಲಿಂಗಾಯತ ಬೇರೆ ಬೇರೆ ಗಾಣಿಗರಿರಲಿ, ಲಿಂಗಾಯತ ಶಿಂಪಿ ಇರಲಿ, ಅವರನ್ನು ಸಹಿತ ಹಿಂದೂ ಶಿಂಪಿಗಳಿಗೆ ಹೆಂಗೆ ಯಾವ ವರ್ಗ ಕೊಟ್ಟಿದ್ದಾರೆ ಅದೇ ವರ್ಗದಲ್ಲಿ ಕೊಡಬೇಕು. ಯಾರಾದರೂ ಲಿಂಗಾಯತ ಧರ್ಮ ಆಚರಿಸಿದರೆ ಅಥವಾ ಲಿಂಗ ಕಟ್ಕೊಂಡು ಬಿಟ್ಕೊಡ್ಲಿ ಫಾರ್ವರ್ಡ್ ಆಗೋದಿಲ್ಲ. ಆದ್ದರಿಂದ ಲಿಂಗಾಯತ ನಾವಿಗಳಾಗಲಿ, ಲಿಂಗಾಯತ ಅಂಬಿಗರಾಗಲಿ, ಲಿಂಗಾಯತ ಬಡಿಗರು, ಲಿಂಗಾಯತ ಹೂಗಾರರು, ಲಿಂಗಾಯತ ಶಿಂಪಿಗಳು, ಲಿಂಗಾಯತ ಕುಂಬಾರ ಏನಿದ್ದಾರೆ ಅವರು ಹಿಂದೂ ಕುಂಬಾರ ಏನಿತ್ತಿದೆ ಅದರಲ್ಲೇ ಹಾಕಬೇಕು. ತಿಳಿತಾ? ಇವೆಲ್ಲ ವಿಷಯಗಳಿದ್ದಾವೆ. ನಮ್ಮ ಸಮಾಜದ ಮಂತ್ರಿಗಳು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ. ಆಮೇಲೆ ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಅಂತ. ಅವ್ರು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಅದು ಎಲ್ಲನೂ ಹಂಗೆ ತಿಳ್ಕೊಬಾರ್ದು. ಅವರು ಹೇಳ್ತಾರೆ, ಅದು ಎಲ್ಲರೂ ಹೇಳಿದ್ರು ಅಂದ್ಕೂಡಲೇ ಇದನ್ನು ಮಾಡ್ಕೋಬಾರ್ದು. ಸಮಾಧಾನದಿಂದ ವಿಚಾರ ಮಾಡೋಣ. ಇದು ನಮ್ಮ ಒಬ್ಬರದೇ ಅಲ್ಲ. ಈ ವರದಿ ಜಾರಿ ಆದರೆ ಬರೀ ಲಿಂಗಾಯತರಿಗೆ ತೊಂದರೆ ಆಗಲ್ಲ, ಪರಿಶಿಷ್ಟ ಜಾತಿಯವ್ರಿಗೆ ತೊಂದರೆ ಆಗುತ್ತೆ, ಹಿಂದುಳಿದ ವರ್ಗದವ್ರಿಗೆ ತೊಂದರೆ ಆಗುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ನಮ್ಮ ಉದ್ದೇಶ ಎಲ್ಲರಿಗೂ ತೊಂದರೆ ಆಗಬಾರ್ದು ಅಂತ. ನಾವು ಬರೀ ಲಿಂಗಾಯತರ ಸುಖ ದುಃಖ ನೋಡ್ತಾ ಇಲ್ಲ, ಇಡೀ ರಾಜ್ಯದ ಜನರ ಸುಖ ದುಃಖ ನಾವು ನೋಡ್ತಾ ಇದ್ದೀವಿ. ಈಗ ಹೇಳಿದ್ದಲ್ಲ, 3Bಯಲ್ಲಿ ನಮ್ಮದು ಹೋದ ಸಲ 75 ಲಕ್ಷ ಮೇಲಿತ್ತು, ಈ ಸಲ 66 ಲಕ್ಷಕ್ಕೆ ತಂದಿದ್ದಾರೆ. 6.32ರಷ್ಟು ಶೇಕಡಾವಾರು ಕಡಿಮೆ ಆಗಿದೆ. ತಿಳಿತಾ? ಅದು ಮುಖ್ಯ ಅಲ್ಲ. ಲಿಂಗಾಯತ ಧರ್ಮ ಅನ್ನೋದು ಬರೀ 3Bಯಲ್ಲಿದ್ದವರಲ್ಲ. ಲಿಂಗಾಯತ ಧರ್ಮದಲ್ಲಿ ಅಥವಾ ಲಿಂಗಾಯತ ಪರಂಪರೆಯಲ್ಲಿ, ಲಿಂಗಾಯತ ಪಂಥದಲ್ಲಿ ಬ್ರಾಹ್ಮಣರು ಹಿಡ್ಕೊಂಡು 4 ವರ್ಣದವರಿದ್ದಾರೆ. ಸನಾತನ ಧರ್ಮದಲ್ಲಿ ಎಷ್ಟು ಜಾತಿಗಳಿದಾವೋ ಅಷ್ಟು ಜಾತಿಗಳು ನಮ್ಮಲ್ಲಿದ್ದಾವೆ. ತಿಳಿತಾ? ನಮ್ಮಲ್ಲಿ ಎಷ್ಟೋ ಲಿಂಗಾಯತರು ಪರಿಶಿಷ್ಟ ಜಾತಿಯಲ್ಲಿದ್ದಾರೆ, ಪರಿಶಿಷ್ಟ ವರ್ಗದಲ್ಲಿದ್ದಾರೆ. ಎಷ್ಟೋ ಲಿಂಗಾಯತರು ಬ್ಯಾಕ್ವರ್ಡ್ ಕ್ಲಾಸಲ್ಲಿದ್ದಾರೆ. ಇದು ಜಾತಿ ಧರ್ಮದ ಪ್ರಶ್ನೆ ಅಲ್ಲ. ಯಾವಾಗಲೂ ಬ್ಯಾಕ್ವರ್ಡ್ ಕ್ಲಾಸ್ ಇರೋದು, ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ತಯಾರು ಮಾಡೋದು ವೃತ್ತಿಯ ಆಧಾರದ ಮೇಲೆ, ಅವರ ಶಿಕ್ಷಣದ ಮಟ್ಟದ ಮೇಲೆ, ಅವರ ಆರ್ಥಿಕ ಮಟ್ಟದ ಮೇಲೆ. ಆದ್ದರಿಂದ ಇದು ಲಿಂಗಾಯತರ ಸಂಖ್ಯೆ ಅಲ್ಲ. ಲಿಂಗಾಯತ ಧರ್ಮ ಆಚರಿಸುವವರು, ಲಿಂಗಾಯತ ಸಂಸ್ಕೃತಿ ಮತ್ತು ಆಚಾರ ವಿಚಾರಿಸುವವರು ನಮ್ಮ ರಾಜ್ಯದಲ್ಲಿ 35% ಇದ್ದಾರೆ.
ಅದು ಯಾರೂ ಕಡಿಮೆ ಮಾಡೋಕ್ಕಾಗಲ್ಲ. ಲಿಂಗಾಯತರ ಸಂಖ್ಯೆ ಬೇರೆ, ಈ ಜಾತಿ ಗಣತಿ ಬೇರೆ. ಈ ಕಾಂತರಾಜು ವರದಿ ಸರಿಯಾಗಿದೆಯಾ ಸರ್? ನೋಡಿ, ಅದು ದತ್ತಾಂಶ ಬಂದ ಮೇಲೆ ಹೇಳ್ಬೋದು. ಯಾವ್ಯಾವ ಆಧಾರದ ಮೇಲೆ ಮಾಡಿದಾರಂತ ಅದು ದತ್ತಾಂಶಗಳು ಬಂದ ಮೇಲೆ ಹೇಳ್ಬೋದು. ಅಲ್ಲಿ ತನಕ ಹೇಳೋಕ್ಕಾಗಲ್ಲ. ಈಗ ಕೊಟ್ಟಿರೋದು ಬರೀ ಅಬ್ಸ್ಟ್ರಾಕ್ಟ್. ದತ್ತಾಂಶ ಬಂದ ಮೇಲೆ ಸ್ಟಡಿ ಮಾಡಿ ಎಲ್ಲ ಸಮಾಜದವರು ಸ್ಟಡಿ ಮಾಡ್ತಾರೆ. ಆಮೇಲೆ ಅವರೆಲ್ಲ ಅಭಿಪ್ರಾಯಗಳನ್ನು ನೋಡಿದ ಮೇಲೆ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಗೊತ್ತಾಗುತ್ತೆ. ಸಭೆ ಯಾವಾಗಾದ್ರೂ ಕರಿತೀರಾ ತಾವು ಮತ್ತೆ? ಅದು ನಮ್ಮ ಯಜಮಾನರು ತೀರ್ಮಾನ ಮಾಡ್ತಾರೆ. ಅದು ಕ್ಯಾಬಿನೆಟ್ ಅಲ್ಲಿ ಏನಾಗುತ್ತೆ ಅನ್ನೋದು ನೋಡಿಕೊಂಡು ನಮ್ಮ ಶಿವಶಂಕರಪ್ಪನವ್ರು ಕರೀತಾರೆ. ಆವಾಗ ನಾವು ನಿಮ್ಗೆ ಹೇಳ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.